ಅಣ್ತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ. ನಮಗೆ ನಾವೇ ಹೀರೋ ಆಗಬೇಕು. ಏನಂತೀರಿ? ಪಟಕ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಫುಲ್ ಇಂಪಾರ್ಟೆಂಟ್ ಐತಿ. ನೋಡಿ ಕೇಟ ನಮ್ಮ ಮೇಲೆ ಯಾರು ಕೇಸ್ಗೆ ಸಾಕಕ್ ಹೋಗ್ಬೇಡ್ರೆ. ಮೊದಲು ಹೇಳಾಕತ್ತೀನಿ ನೋಡಿ, ನಾವು ಜಸ್ಟ್ ಫಾರ್ ಫನ್. ಎಲ್ಲ ಅಂತಮ್ಮ, ಎಲ್ಲಾರನು ಗುಳೆ ಹಾಕಿದ್ಯಾ? ಏನ್ ಸಮಾಚಾರ? ಫುಲ್ ಫೀಲಿಂಗ್ ನಲ್ಲಿದ್ಯಾ? ಯಾವನಾದ್ರೆ ಏನಾದ್ರೂ ಅನ್ನ ಹೇಳು. ಅವನ್ ತಲೆಗಳು ಉದುರ್ತವೆ, ಕೈಗಳು ಉದುರ್ತವೆ, ಕಾಲ್ಗಳು ಉದುರ್ತವೆ, ಅದು ಉದುರುತ್ತೈತದೆ. ಅಣ್ತಮ್ಮ, ಹಂಗೇನಿಲ್ಲ. ಇತ್ತೀಚೆಗೆ ಟಿವಿ ನೋಡಿದ್ರೆ ಗಂಡನ ಕೊಲೆ, ಹೆಂಡತಿ ಎಸ್ಕೇಪ್, ಹೆಂಡತಿಯಿಂದ ನೊಂದ ಗಂಡ ಆತ್ಮಹತ್ಯೆ, ಎಕ್ಸೆಟ್ರಾ 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 ಬರ್ತಾವ ಕಂತ್ರಲ್ಲ. ಇದೆಲ್ಲ ಯಾಕಂತ ಗೊತ್ತೇನಲ್ಲ? ಗೊತ್ತಲ್ಲ, ಎಲ್ಲ ಕಿರಾತಕ್ನಿಂದ. ಅಯ್ಯಯ್ಯೋ ಅಣ್ತಮ್ಮ, ಲವ್ ಮಾಡಕ್ ತಪ್ಪಲ್ಲ, ಬೇರೆಯವ್ರ ಹೆಂಡತಿನ ಲವ್ ಮಾಡಕ್ ತಪ್ಪು. ಕರೆಕ್ಟ್ ಹೇಳಿದ್ರು ನೋಡ್ರಿ ಸರ್ ಅವನು. ಇದಕ್ಕೆ ಫಸ್ಟ್ ಬಲಿ ಯಾವ್ದಂದ್ರೆ ನಾನು ಹೆಂಡ್ತಿನ ನನ್ನ ಕಾಸ ದೋಸ್ತನ ಹಾರಿಸ್ಕೊಂಡು ಹೋಗ್ಯಾನ. ನನ್ನ ಪುಣ್ಯ ಇವತ್ತಿನ ಗತ್ತೆ ನಾನು ಕೊಲೆ ಮಾಡಿಲ್ಲ. ಅದು ಬಿಟ್ಟು ಹಾಕ್ರಿ ಸರ, ನಿಮ್ದು ಇಡೀ ಊರಿಗೆ ಗೊತ್ತಿರೋದು. ಮೊನ್ನೆ ಒಂದು ವಾರದಿಂದ ತನ್ನ ಗಂಡನ ಹನಿಮೂನಿಗೆ ಕರ್ಕೊಂಡೋಗಿ ಕೊಂದಾಳಪ್ಪ. ಒಂದು ಕೇಟ ಅವನ ಆಸ್ತಿ ಗಿಸ್ತಿ ಏನೇನು ರೊಕ್ಕ ಜ್ಯುವೆಲ್ರಿ ಏನೇನದಲ್ಲ ಎಲ್ಲ ತೊಗೊಂಡು ಕೇಟ ಅವನವನ್ನ ಬಾಯ್ ಫ್ರೆಂಡ್ ಕೂಡ ಎಸ್ಕೇಪ್ ಆಗಿಬಿಟ್ಟಾಳ. ಅದು ಬಿಟ್ಟಾಕಂತಮ್ಮ, ಇಲ್ಲಿ ಯಾವಳು ತನ್ನ ಹಣದ ಅವಶ್ಯಕತೆ ಐತಿ ಅಂದ್ಬಿಟ್ಟು ತನ್ನ ಗಂಡ ಕಿಡ್ನಿನೇ ಮಾರಿಸಿ ಬೇರೆಯವನ ಜೊತೆ ಓಡೋಳೆ. ಪಾಪ ಕಿಡ್ನಿ ಕಳ್ಕೊಂಡ್ ಗಂಡ ಆಳ್ಕೊಂಡ್ ಕುಂತಿತ್ತು. ಮರ ಮರ ಅನ್ನತತಿ. ಏನ್ ಮಾಡಕ್ ಆಗಲ್ಲ ಬಿಡು, ಅವನನ್ನ ಬರ. ಅದು ಬಿಟ್ಟಾಕ್ರಿ ಸರ, ಈಗ ಅವನವನ ತಾವು ಹೊಡಿಸಿದ ಮಕ್ಕಳನ್ನ ಕೊಲ್ಲ ಹಾಕ್ತಾರ ಅವನವನ. ಇವ್ರ ಮುಂದೆ ಗಂಡಸರೆಲ್ಲ ಡಮ್ಮಿ ಆಗಾಕತ್ತೀವಿ. ಆಗತ್ತಿಲ್ವ ಮತ್ತೆ? ಇದಕ್ಕೆಲ್ಲ ಕಾರಣ ಟಿವಿ, ಸೀರಿಯಲು, ಮೊಬೈಲ್ ಕಂಡ್ರಲ್ಲ. ಈಗಿನ ಹುಡುಗಿರು ಹೆಂಗ್ ಗೊತ್ತಾ? ಫೇಸ್ಬುಕ್ ಅಲ್ಲಿ ಲವ್ ಮಾಡಿ, ವಾಟ್ಸಾಪ್ ಚಾಟ್ ಮಾಡಿ, ಇನ್ಸ್ಟಾಗ್ರಾಮ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ನಂಗೆ ಕರೆನ್ಸಿ ಇಲ್ಲ, ನಮ್ಮ ಅಣ್ಣಂಗೆ ಅದು ಇಲ್ಲ, ನಮ್ಮ ಅಕ್ಕಂಗಿನ್ನು ಮದುವೆನೇ ಆಗಿಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪರ್ಸ್ ಖಾಲಿ ಆಗೋವರೆಗೂ ನಮ್ಮನ್ನು ಯೂಸ್ ಮಾಡ್ತಾರ. ಆಮೇಲೆ ರಕ್ಷಾ ಬಂಧನಕ್ಕೊಂದು ರಾಕಿ ಕಟ್ಟಿ ಎಸ್ಕೇಪ್ ಆಗ್ತಾರ ಕಂಡ್ರಲ್ಲ. ಏನ್ರಿ ಅಣ್ಣಾರ, ಏನಂತೀರಿ? ಸುಸ್ತಾಗಿ ಹೋಗ್ತಿತ್ತು ಹೇಳಕ್ಕವನು. ಒಂಚೂರು ನೀರಿದ್ರೆ ಕೊಡಲ್ಲ ಯಾರ? ಚಿಕ್ಕ, ನೀನ್ ಯಾವಾಗಲ ಇಟ್ಟು ಬುದ್ಧಿವಂತ ಅದೇ? ರಾಜವ್ರು, ಈಗ ಮ್ಯಾಟ್ರ್ ಬೇಕಾ? ಅದು ಬಿಟ್ಟಾಕ್ರಲ್ಲ, ಏನೇ ಆದ್ರೂ ಗೌರ್ಮೆಂಟು ಲೇಡೀಸ್ಗೆ ಸಪೋರ್ಟ್ ಮಾಡ್ತಾರ ಕಂಡ್ರಲ್ಲ. ಇಲ್ಲಿ ಗಂಡಸರನ್ನ ಯಾಕೆ ಕೇಳಕ್ ಹೋಗ್ಬಾರ್ದು. ಗೃಹಲಕ್ಷ್ಮಿ ಸ್ಕೀಮು, ಮಹಿಳಾ ಸಬಲೀಕರಣ, ಮಹಿಳಾ ಕಲ್ಯಾಣ ಇಲಾಖೆ, ಸಾಲದಕ್ಕೆ ಡೌರಿ ಕೇಸು, ಆ ಕೇಸು, ಇಲ್ಲಿ ಎಕ್ಸ್ಟ್ರಾ ಕಣ್ಣೀರು ಹಾಕಿದ್ರಂತೂ ನ್ಯೂಸ್ ಚಾನೆಲ್ಗಳೆಲ್ಲ ಬಂದ್ಬಿಡ್ತವೆ. ಜಸ್ಟಿಸ್ ಫಾರ್ ವುಮೆನ್ ಅಂತ ಬಂದ್ಬಿಡ್ತವೆ ಓಡ್ದಂತ. ಅಂತಮ್ಮ, ನೀನ್ ಸ್ಟೋರಿ ತುಂಬಾನೇ ಮುಂದೆ ಹೋಗ್ಬಿಟ್ಟೆ. ನೀನು ಇಲ್ಲೇ ಯಾವ್ದಾದ್ರು ಬಸ್ಸಲ್ಲಿ ಹೋಗಿ ಸ್ಲಿಪ್ ಆಗಿ ಅವ್ರ ಕಾಲಿಗೆ ಬಿದ್ರು ಅವ್ರ ಕೈ ನಿನ್ ಕೆನ್ನೆ ಮ್ಯಾಗಿರ್ತದೆ. ಸಾಲದಕ್ಕೆ ಏನೋ ಬರೋರೆಲ್ಲ ನಂದೊಂದು ಎರಡು ಏಟ್ ಇರ್ಲಿ ಅಂತ ಇಕ್ಬಿಟ್ಟು ಹೋಗ್ತಾರೆ, ಇಕ್ಕಿಸ್ಕೊಳ್ಳಿ. ಲಾ ಚಿಕ್ಕ, ನಮ್ ಮೋದಿಜಿ ಹೇಳಿದ್ರು ನಾವು ಅಮೇರಿಕಾನ ಭೇಟ್ ಮಾಡ್ಬೇಕು ಅಂತ. ನಮ್ ಗಂಡ ಐಕ್ಳು ಭೇಟ್ ಮಾಡ್ತಾರ ಇಲ್ಲ ಗೊತ್ತಿಲ್ಲಕಲ್ಲ. ಆದ್ರೆ ಇದೇ ತರ ಮುಂದುವರೆದ್ರೆ ಹೆಣ್ಣೈಕ್ಳು ಮಾತ್ರ ಪಕ್ಕಾ ಭೇಟ್ ಮಾಡ್ತಾರೆ. ಕಲ್ಚರಲ್ ಆಕ್ಟಿವಿಟಿ ಐತಿ. ನಮ್ಮ ಕಲ್ಚರ್ನ ಮರ್ತು ಬಿಟ್ಟು ಅವ್ರ ಕಲ್ಚರ್ನ ಅಟಕಾಯಿಸ್ಕೊತಾರೆ. ನೋಡಿ ಬ್ರೋ, ಲವ್ ಮಾಡೋದು ತಪ್ಪಲ್ಲ, ಆದ್ರೆ ಬೇರೆಯವ್ರನ್ನ ಮದುವೆ ಆಗಿ ಅವ್ರ ಆಸ್ತಿನ ಲೂಟಿ ಮಾಡಿ ಲವರ್ ಜೊತೆ ಓಡಿ ಹೋಗೋದು ತಪ್ಪು. ಇದಕ್ಕೆ ನಮ್ಮ ಸರ್ಕಾರನು ಏನಾದ್ರು ಕಾನೂನು ತರಬೇಕು. ನಮ್ಮ ಗಂಡ ಐಕ್ಳಿಗೆ ನೋವು ಹಂಚ್ಕೊಳಕ್ಕೆ ಯಾವ್ದಾದ್ರು ಒಂದು ಸಂಘ ಕಟ್ಟಬೇಕು. ನಮ್ ಬಾರಂಗಡಿ ಇಲ್ವಾ? ಇರೋ ಬರೋ ನೋವೆಲ್ಲ ಕಿತ್ಕೊಂಡು ಹೋಯ್ತವೆ. ಆದ್ರೆ ಎಣ್ಣೆ ರೇಟ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಬಸ್ ಸಾಕು. ಲೋ ಚಿಕ್ಕ, ಅನ್ನ ತಿನ್ನೋ ಬಾಯಲ್ಲಿ ಒಳ್ಳೇದು ಮಾತಾಡ್ಲ. ಇವ್ರ ಸಲುವಾಗಿ ನಮ್ ಗಂಡ ಐಕ್ಳು ಯಾಕಲ ಲಿವರ್ ಕಿಡ್ನಿ ಕಳ್ಕೋಬೇಕು ಅಂತಮ್ಮ. ಹುಡುಗಿರ್ಗೆ ಸಮಾನತೆ ಸಂಸ್ಕೃತಿ ಪ್ರಾಫಿಟ್ ಆಗವೆ, ನಮಗೆ ಲೆಸ್ ಆಗವೆ. ಮನೆಯಲ್ಲೇ ಆಗ್ಲಿ ಬೀದಿಲೇ ಆಗ್ಲಿ ಅವ್ರದ್ದು ಮಿಸ್ಟೇಕ್ ಆದ್ರೆ ಅವಳೇನು ಪಾಪ ಹುಡುಗಿ ಅಂತಾರೆ. ಅದೇ ಹುಡುಗರ್ದಾದ್ರೆ ಉತ್ತರ ಕರ್ನಾಟಕದಾಗ ನೀ ಗಂಡು ಸೌದು ಅಲ್ಲೋ ಅಂತನ ಚಾಲು ಆಕ್ಕವ. ಸೊ ಎಲ್ಲಾ ಕಡೆಯಿಂದನೂ ಗಂಡಸ್ರ ಎಲಿಮಿನೇಟು. ನಿಮ್ ಎಡಗೈಲಿ ಬರೆದಿಟ್ಕೋ. ಈ ವಿಡಿಯೋ ನೋಡಿದ ಎಲ್ಲ ಹುಡುಗಿಯರು ಹೇಳೋದೊಂದ, ಎಲ್ಲಾರು ಸೇಮ್ ಇರಲ್ಲ. ಯಾಕಂದ್ರೆ ನಾವು ನಿಮಗೆ ಹೇಳಕತ್ತಿಲ್ಲ. ಮುಂದೆ ಯಾರು ಅಮೇರಿಕಾ ಕಲ್ಚರ್ನ ಬೀಟ್ ಮಾಡಕ್ ಹೊಂಟಾರ್ಲ ಅವ್ರಿಗೆ ಅಟ್ಟ ಹೇಳಕತ್ತೀವಿ. ನೋಡ್ರಲ್ಲ ಅಣ್ತಮ್ಮ, ಜೀವನದಾಗ ಎಲ್ಲ ಇದ್ದು ಗೆದ್ದು ಬರೋದಲ್ಲ ಕಂಡ್ರಲ್ಲ ಜೀವನ.
ಎಲ್ಲ ಕಳ್ಕೊಂಡು ಆಮೇಲೆ ಎದ್ದು ಬರ್ತಾರಲ್ಲ, ಅದು ಕಂಡ್ರಲ್ಲ ನಿಜವಾದ ಜೀವನ ಅಂದ್ರೆ. ಬೇಕಿದ್ರೆ ನಮ್ ಡಿ ಕೆ ಅಣ್ಣಾರ ನೋಡ್ರಿ ಅವನು ಏನಂತೀರಿ ಅಣ್ಣಾರ? ಕರೆಕ್ಟ್ ಐತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಬಿಡ್ರಿ. ಹಂಗೆ ಈ ವಿಡಿಯೋ 4 ಮಂದಿ ಚಲೋ ದೋಸ್ತರು ಶೇರ್ ಮಾಡಿಬಿಡ್ರಿ. #ಜಸ್ಟಿಸ್ ಫಾರ್ ಮೆನ್ಸ್ ಅಂತ ಕಮೆಂಟ್ ಮಾಡ್ರಿ. ಹಂಗೆ ಹುಡುಗರಿಗೊಂದು ಸಾಂಗ್ ಬೇಕು ಬ್ಯಾಡು ಏನಂತೀರಿ? ಕಮೆಂಟ್ ಮಾಡ್ರಿ.